ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮತ್ತೊಮ್ಮೆ ರಾಜಕೀಯ ಟೀಕೆಗಳು ತೀವ್ರಗೊಂಡಿದ್ದು, ಇರಾನ್ನ ಭೀತಿಯಿಂದಲೇ ತಮ್ಮ ಮಗನ ಮದುವೆಗೆ ಹಾಜರಾಗಲು ಹಿಂದೇಟು ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ತೀವ್ರಗೊಂಡಿರುವ ಹಿನ್ನೆಲೆ ಇರಾನ್ ಪ್ರತೀಕಾರಾತ್ಮಕ ದಾಳಿ ನಡೆಸುವ ಸಾಧ್ಯತೆ ಇದೆ ಎಂಬ ಆತಂಕ ಅಮೆರಿಕ ಆಡಳಿತ ವಲಯದಲ್ಲೂ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣದಿಂದ ಟ್ರಂಪ್ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಮಿತಿಗೊಳಿಸಿರುವುದಾಗಿ ವರದಿಗಳು ಸೂಚಿಸಿವೆ. ಟ್ರಂಪ್ ಅವರ ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದ್ದು, ಅಮೆರಿಕದ ವಿವಿಧ ಪ್ರದೇಶಗಳಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಹೆಚ್ಚಿಸಲಾಗಿದೆ ಎನ್ನಲಾಗಿದೆ. ಈ ನಡುವೆ ಟ್ರಂಪ್ ಅವರ ವಿರೋಧಿಗಳು ಯುದ್ಧದ ಹೇಳಿಕೆಗಳನ್ನು ನೀಡುವ ನಾಯಕನೇ ಇದೀಗ ಭದ್ರತಾ ಭೀತಿಯಿಂದ ಹಿಂದೆ ಸರಿತಾ ಇದ್ದಾರೆ ಎಂದು ಟೀಕಿಸಿದ್ದಾರೆ.